ಅದು ಯಾರು ಆಧ್ಯಾತ್ಮಿಕದೊಳಗ ನೀವು ಇರ್ತೀರಿ. ಯಾಕಂದ್ರೆ ನೀವು ಇನ್ನು ಆಧ್ಯಾತ್ಮಿಕಕ್ಕೆ ಬರ್ತಕ್ಕಂಥ ಒಂದು ಸಮಯ ಹೋಯ್ತು, ಹಿಂದುಳದೆಲ್ಲ. ಹಾಗೆ ನಾ ಹೋಗ್ತಾ ಇದ್ದೆ, ನನ್ನ ಮನಸ್ಸು ಇಷ್ಟು ಚಂಚಲ ಆಗ್ತಿ ಇರ್ಬೋದು. 2 ಸಲ ಯಾರು ಫೋನ್ ಮಾಡಿದ್ರು, ನಾನು ತಗೊಂಡಿಲ್ಲ. ನಾನು ಬಿಸಿ ಇದ್ದೇನೆ ಬಿಡು, ನಾನು ನಿವೃತ್ತಿ ಆದ ಭಾಳ ಬಿಸಿ ಇದೀನಿ. ಹೀಗಾಗಿ ಸರ್ ಹೇಳಿದ್ರು, ನಿಮ್ಮ ವಿದ್ಯಾರ್ಥಿಗಳು ರಂಗಪೇಟೆಯಿಂದ ಫೋನ್ ಮಾಡ್ಯಾರ, ಅವರು ಗುರುವಂದನ ಕಾರ್ಯಕ್ರಮ ಮಾಡ್ತಾರಂತ, ನಾ ಆಕೆ ಬರ್ತಾಳ ಅಂತ ಹೇಳಿದ್ದೀನಿ. ಆಯ್ತು, ಕ್ಯಾಲೆಂಡರ್ ನೋಡಿದೆ, 21ನೇ ತಾರೀಕು ಗುರು ಪೂರ್ಣಿಮೆ. ಅಲ್ರಿ ನೀವು ಹೇಳ್ಬಿಟ್ಟಿರಲ್ಲ, ಹೆಂಗ ನಾವು ಹೋಗ್ಬೇಕು ಅಲ್ಲಿಗೆ, ನನ್ನ ಗುರುವಿನ ಭೇಟಿಗೆ ಹೋಗ್ಬೇಕು. ಅದು ನಮ್ಮ ಒಂದು ಆಧ್ಯಾತ್ಮಿಕ ಜೀವನದ ಒಂದು ಮೊಟ್ಟ ಮೊದಲನೇದಾದಂತಹ ಒಂದು ಮೈಲು. ಅದನ್ನ ಬಿಟ್ಟರೆ ಏನಿಲ್ಲ. ಆದ್ರೆ ಇದ್ದಾಗ ಗಂಟೆ ಹೇಳ ನನ್ನ ಅವೃತ್ತಿಯವರ ಅಂತ ತಿಳ್ಕೊಳ್ಳೋದು, ತಿಳ್ಕೊಂಡು ನಾ ಹೇಳ್ಬಿಟ್ಟಿನಿ ಆಯ್ತು ಅಂದೆ. ಅಂದಾಗ ಗುರು ಪೂರ್ಣಿಮೆ ಇವತ್ತಿನ ದಿನ ಇದು ಸಿಗೋದಿಲ್ಲ. ಜೀವಂತ ನಾವು ಎಷ್ಟು ದಿನ ಇರ್ತೀವಿ ಗುರು ಸ್ಮರಣೆ ಮಾಡಬೇಕು. ಇವತ್ತಿನ ದಿನದಲ್ಲಿ ಗುರುವಿನ ಭೇಟಿ ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಅದಕ್ಕೆ ಸರ್ ಶಾಂತಪ್ಪ ಸರ್ ಹೇಳಿದ್ರು, 3 ಪ್ರಕಾರದ ಗುರುಗಳು: ಮೋಕ್ಷ ಗುರು, ದೀಕ್ಷಾ ಗುರು, ವಿದ್ಯಾಗುರು, ಶಿಕ್ಷಾಗುರು ಅಥವಾ ವಿದ್ಯಾಗುರು, ದೀಕ್ಷಾಗುರು, ಮೋಕ್ಷಾಗುರು. ಇವತ್ತಿನ ಎಷ್ಟು ಮಹತ್ವ ಇದೆ ಅಂದ್ರೆ, ನೀವು ಸ್ವಲ್ಪ ಯಾರ ನಮ್ಮಂತ ವಯಸ್ಸಾದಂತಹ ಜೀವಿಗಳನ್ನ ಕೇಳಿ, ಇವತ್ತೆಲ್ಲರೂ ತಮ್ಮ ಗುರುವಿನ ಭೇಟಿಗಾಗಿ ಹೋಗ್ತಾ ಇದ್ದಾರೆ. ಆದ್ರೆ ಇದನ್ನ ನಿಮಗೆ ಯಾರು ಕೊಟ್ಟರು? ಈ ಒಂದು ವಿಚಾರನ ಕೆಲವು ಮಂದಿ ಯಾಕಂದ್ರೆ ನೀವು ಅವಾಗ ಸಣ್ಣ ಮಕ್ಕಳಿದ್ರಿ, ಇವತ್ತ ಅದೇ ರೀತಿ ಇರ್ತೀರಿ ಅಂತ ನನಗೆ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ನಿಮಗೂ ಇದನ್ನ ಇವತ್ತ ಇಡ್ರಿ ಅಂತ ಹೇಳಿ ಯಾರು ಹೇಳಿರಬಹುದು ಅಂತ ಹೇಳಿ ಅವತ್ತಿನ ಸುತ್ತ ನಾನು ವಿಚಾರ ಮಾಡಕ್ಕೆ ಅವತ್ತು. ಆದ್ರೆ ಇನ್ನೂ ನನಗೆ ಉತ್ತರ ಸಿಕ್ಕಿಲ್ಲ. ಉತ್ತರ ಸಿಕ್ಕಿಲ್ಲ. ಎಷ್ಟು ಮಹತ್ತರವಾದಂತಹ ಒಂದು ದಿನ ಇದೆ, ಎಷ್ಟು ಶ್ರೇಷ್ಠವಾದಂತಹ ದಿನ ಇದೆ. ಅದಕ್ಕೆ
ಕೊಡು